ಅನಿಷ್ಟ ಪದ್ಧತಿಯೊಂದು ಬೆಳಕಿಗೆ. ದೇಗುಲಕ್ಕೆ ದೇಣಿಗೆ ಕೊಟ್ಟಿಲ್ಲ ಎಂದು ಶವ ಸಂಸ್ಕಾರಕ್ಕೆ ಅಡ್ಡಿ. ಮುಖಂಡರ ವಿರುದ್ಧ ವ್ಯಾಪಕ ಆಕ್ರೋಶ. ಉಷ್ಣಕ್ಕೆ ಮನೆಮದ್ದಾದ ಸೌತೆಕಾಯಿ. ಗಗನಕ್ಕೇರಿದ ಬೆಲೆ. ಗ್ರಾಹಕರ ಜೇಬಿಗೆ ಬಿದ್ದ ಕತ್ತರಿ. ಕುಡುಕ ಚಾಲಕನ ಅವಾಂತರ. ಸರಣಿ ಅಪಘಾತ. ಹಲವರಿಗೆ ಗಂಭೀರ ಗಾಯ. ನಗರಸಭೆಯಾಗಿ ಮೇಲ್ದರ್ಜೆಗೇರಿದ ಪುರಸಭೆ. ಮೂಲಭೂತ ಸೌಕರ್ಯಗಳು ಮರೀಚಿಕೆ. ಅಧಿಕಾರಿಗಳಿಗೆ ಸ್ಥಳೀಯರಿಂದ ಹಿಡಿಶಾಪ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಇಲ್ಲೊಂದು ಗ್ರಾಮದಲ್ಲಿ ದೇಗುಲಕ್ಕೆ ದೇಣಿಗೆ ಕೊಟ್ಟಿಲ್ಲ ಎಂದು ಶವವನ್ನು ಶವ ಸಂಸ್ಕಾರಕ್ಕೆ ಅಡ್ಡಿಯುಂಟು ಮಾಡಿದ ಅಮಾನುಷ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮುಖಂಡರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಒಂದು ವರದಿ. ಗೌರಿಬಿದನೂರು ನಗರದ 27ನೇ ವಾರ್ಡ್ನ ಗೊಟಕನಾಪುರದಲ್ಲಿ ಆದಿ ಕರ್ನಾಟಕ ಜಾತಿಗೆ ಸೇರಿದ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ಈ ಜನಾಂಗದಲ್ಲಿ ಯಾರೇ ಮರಣ ಹೊಂದಿದರೂ ಊರಿನಲ್ಲಿ ಯಾವುದೇ ವಿಚಾರಕ್ಕೂ ಮುಖಂಡರು ಹೇಳಿದಂತೆ ನಡೆದುಕೊಂಡು ಬರುವ ಪದ್ಧತಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. ಆದರೆ ಭಾನುವಾರ ಆದಿ ಕರ್ನಾಟಕ ಜಾತಿಯ ಸಮುದಾಯದ ಹನುಮಕ್ಕ ಮಹಿಳೆಯೊಬ್ಬರು ಮೃತಪಟ್ಟ ನಂತರ ಗ್ರಾಮದ ಸತ್ಯಮ್ಮ ದೇವರಿಗೆ ದೇಣಿಗೆ ನೀಡದಿದ್ದರೆ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವುದಿಲ್ಲ ಎಂದು ಊರಿನ ಹಿರಿಯ ಮುಖಂಡರು ಸೇರಿ ಸುಮಾರು ಮಧ್ಯಾಹ್ನ 12 ಗಂಟೆಯವರೆಗೂ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡದಿರುವ ಅಮಾನವೀಯ ಘಟನೆ ನಡೆದಿದೆ. ನಂತರ ಮರಣ ಹೊಂದಿದ ಮಹಿಳೆಯ ಮನೆಯವರು ಸಾಲ ಮಾಡಿ ಸತ್ಯಮ್ಮ ದೇವರಿಗೆ ದೇಣಿಗೆ ನೀಡಿದ ನಂತರವೇ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎಂಬುದು ಮರಣ ಹೊಂದಿದ ಮಹಿಳೆಯ ಹನುಮಕ್ಕನ ಮಗಳಾದ ಮಂಜುಳಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ಫಸ್ಟಿಂದ ಪದ್ಧತಿ ಹಂಗೆ ಇರೋದಣ್ಣ. ಅವರು ಫಸ್ಟಿಂದ ಕಟ್ಟಿಸ್ಕೊಂತಾರೆ. ಇವೇನ ಫಸ್ಟಿಂದ ಕಟ್ಟಿಲ್ದೆ ಅಂದರೆ ಅವ್ರು ಕಟ್ಟಲೇಬೇಕು, ಇಲ್ಲಾಂದರೆ ಶವನ್ ತಗೊಂಡು ಹೋಗಲ್ಲ ಅಷ್ಟೇ. ಎಷ್ಟು ವರ್ಷಗಳಿಂದ ಈ ಥರ? ಸುಮಾರು ವರ್ಷದಿಂದ ಐತೆ ಸರ್. ನಿಮ್ಗೆ ಏನಾದರೂ ಈ ಥರ ಮಾಡಿದ್ರ ಈ ಥರ? ಹ್ಞೂ, ನಮಗೂ ಮಾಡಿದ್ರು. ಯಾವ ಥರ ಪದ್ಧತಿ ಅಂದರೆ ಯಾವ ಥರ? ಆದರೆ ದೇವಸ್ಥಾನಕ್ಕೂ ಅದಕ್ಕೂ ಇದಕ್ಕೂ ಅವ್ರು ಏನನ್ನ ಹೇಳಿದ್ರೆ ಕೊಡ್ಬೇಕಲ್ವಾ. 100 ಹಾಕಿದ್ರೆ 100 ಕಟ್ಟಬೇಕು, 50 ಹಂಗೆಲ್ಲ ಕಟ್ಟಬೇಕಲ್ವಾ. ಅದೆಲ್ಲ ನಾವು ಕಟ್ಟಿದ್ದೀವಿ ಸರ್. ಅದು ಪದ್ಧತಿ ಫಸ್ಟಿಂದ ಐತಿ. ಯಾವ ದೇವಸ್ಥಾನಕ್ಕೆ ಇವರೆಲ್ಲ ಚಂದ ವಸೂಲಿ ಮಾಡ್ತಿದ್ದು? ಸತ್ಯಮ್ಮ ದೇವಸ್ಥಾನ. ಈಗ ಸತ್ಯರವರು ಆ ದೇವಸ್ಥಾನದಲ್ಲಿ ಪೂಜಾರರಾಗಿದ್ರ? ಹ್ಞೂ, ಇವ್ರು ಆಗಿದ್ರು. ಅವರನ್ನದೆಲ್ಲ ಸರ್ ಯಾರೇ ಇಂತಹ ಹಳೆ ಸಂಪ್ರದಾಯಗಳು, ಮೂಢನಂಬಿಕೆಗಳು ಇನ್ನೂ ಜೀವಂತವಾಗಿದೆ ಅಂದ್ರೆ ನಾಚಿಕೆ ಗೇಡಿನ ಸಂಗತಿ. ಗ್ರಾಮದಲ್ಲಿ ಹಣ ಇರೋರು ಇರ್ತಾರೆ, ಇಲ್ಲದೆ ಇರೋರು ಇರ್ತಾರೆ. ಆದರೆ ಇಂತಹ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದರೂ ಸಹ ಜನರಿಗೆ ಇನ್ನೂ ಅರಿವು ಬಂದಿಲ್ಲ ಅಂದ್ರೆ ಹೇಗೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ನಾವು ಮೊದಲಿಂದ ಒಂದು ಒಗ್ಗಟ್ಟಾಗಿದ್ದೀವಿ ಸ್ವಾಮಿ. ನಾವು ಕರೆಕ್ಟ್ ಆಗಿದ್ದೀವಿ. ಒಂದು ಸಂಘ ಅಂತ ಇಟ್ಕೊಂಡಿದ್ದೀವಿ. ಏನು ಸಂಘ ಅನ್ನೋದು? ಏನು ಅಂದ್ರೆ ದೇವಸ್ಥಾನಕ್ಕೆ ಒಂದು ಯಜಮಾನಿಕೆ ಅಂತ ಇಟ್ಕೊಂಡಿದ್ದೀವಿ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಮಾಡಬೇಕು ಅಂತ, ಒಬ್ಬರನ್ನೊಬ್ಬರು ಬಿಟ್ಟು ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ಕೊಡೋದು, ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು, ಬದುಕಬೇಕು ಅಂತ ನಾವು ಮೊದಲಿಂದಾನು ಆಚರಣೆ ಮಾಡ್ಕೊಂಡಿದ್ದೀವಿ. ಇಲ್ಲ, ಯಾವ ರೀತಿ ಸಂಘ ಅಂತಂದರೆ ನಿಮ್ಮದು ಜಾತಿ ಸಂಘ ಅದು ಯಾವುದು? ಏಕೆ ಕಾಲೋನಿಯಲ್ಲಿ ಆದಿ ಕರ್ನಾಟಕದ ಸಂಘ ಅಂತ ನಾವು ದೇವಸ್ಥಾನ ಕೊಟ್ಕನಾಪುರದ 27ನೇ ವಾರ್ಡ್ನಲ್ಲಿ ಇಟ್ಕೊಂಡಿದ್ವಿ. ಈ ಸಂಘದ ಪ್ರಕಾರ ಯಾರು ತಪ್ಪಿಸ್ಕೊಂಡ್ರು ಕೂಡ ನಾವು ಯಾರು ಬಿಡಂಗಿಲ್ಲ. ಎಲ್ಲರೂ ಒಟ್ಟು ಮಾಡಿಕೊಂಡು ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೇವೆ ಅಷ್ಟೇ. ಆ ಪದ್ಧತಿಯಿಂದಲೇ ಸ್ವಲ್ಪ ಲೇಟ್ ಆಗಿದೆ. ಹಿಂದಿನ ಪದ್ಧತಿಯಿಂದ ಸ್ವಲ್ಪ ಲೇಟ್ ಆಗಿದೆ. ಎಷ್ಟು ವರ್ಷಗಳಿಂದ ಇದು ಮಾಡಿ? ಇದು ಸುಮಾರು ವರ್ಷಗಳಿಂದ, ಸುಮಾರು ವರ್ಷ ಅಂದರೆ 100 ವರ್ಷಗಳಿಂದ ನಮ್ಮ ತಂದೆ ತಾಯಿಯ ಕಾಲದಿಂದಲೂ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇವತ್ತು ನಾವು ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದ್ರೆ ಅವರು ದೇವಸ್ಥಾನಕ್ಕೆ ಚಂದ ಕೊಡದಿರೋ ಕಾರಣಕ್ಕೆ ದೇವಸ್ಥಾನಕ್ಕೆ ಅವ್ರು ಚಂದ ಸ್ವಲ್ಪ ಕೊಡಲಿಲ್ಲ. ಅದಕ್ಕೆ ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ ನಾವು. ಅಂತ ಮಾಡಲಿಲ್ಲ, ಹೆಂಗ್ರ ನೀವು ಸೇರಿಸೋದು, ಯಾಕೆ ನೀವೇನು ಈ ಥರ ಕೊಡ್ತಾ ಇದ್ರಿ, ಹೆಂಗಪ್ಪ ನಿಮ್ಮನ್ನು ನಾವು ಮುಂದೆ ಬದುಕೋದು ಯಾರು, ನಿನ್ನ ಮಕ್ಕಳಿಗೆ ಮರಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ನಾವು ಹೇಳಿದ್ರೆ ಸಮಾಧಾನ ಮಾಡ್ಕೊಳ್ತಾ ಇಷ್ಟೊಂದು ಲೇಟ್ ಆಗಿದೆ. ಎಲ್ಲ ಸೇರ್ ಮಾಡ್ಕೊಂಡು ಮುಂದಿನ ಕಾರ್ಯ ನಡೀತಾ ಇತ್ತು. ನಿಮ್ಮ ಹೆಸರಣ್ಣ? ಗಂಗಯ್ಯ. ನೀವು ಅಧ್ಯಕ್ಷರದಕ್ಕೆ? ಶಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಒಂದೆಡೆ ಬಿರು ಬಿಸಿಲು, ಮತ್ತೊಂದೆಡೆ ತಾಪಮಾನ ಹೆಚ್ಚಳ. ಅತಿಯಾದ ಉಷ್ಣಕ್ಕೆ ಸೌತೆಕಾಯಿ ಮನೆಮದ್ದಾಗಿದೆ.
ಆದರೆ ಸೌತೆಕಾಯಿ ಉತ್ಪಾದನೆಯಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ. ಇದರಿಂದ ಸೌತೆಕಾಯಿಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ. ಈಗ ಮೊದಲೇ ಬಿರುಬಿಸಿಲು, ಮತ್ತೊಂದೆಡೆ ಬರ ತಾಂಡವವಾಡುತ್ತಿದೆ, ಇನ್ನೊಂದೆಡೆ ನೀರಿನ ಕೊರತೆ. ಇದೆಲ್ಲದರ ಮಧ್ಯೆ ಅತಿಯಾದ ತಾಪಮಾನದಿಂದ ಸೌತೆಕಾಯಿ ಉತ್ಪಾದನೆ ಕುಂಠಿತಗೊಂಡಿದೆ. ಭೂಮಿಯಲ್ಲಿ ಸೌತೆಕಾಯಿ ಬಳ್ಳಿಗಳು ಬೆಳೆಯುತ್ತಿಲ್ಲ. ಹೂ ಬಿಟ್ಟರೂ ಪಿಂದೆ ಬರದೆ ಬಳ್ಳಿಗಳು ಒಣಗುತ್ತಿವೆ. ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಗೆ ಪ್ರತಿದಿನ 3,000ದಿಂದ 5,000 ಸೌತೆಕಾಯಿ ಮೂಟೆಗಳು ಬರುತ್ತಿದ್ದವು. ಆದರೆ ಈಗ 200-300 ಮೂಟೆಗಳು ಮಾತ್ರ ಬರುತ್ತಿವೆ. ಇದರಿಂದ ಬೇಡಿಕೆಯಷ್ಟು ಸೌತೆಕಾಯಿ ಸರಬರಾಜು ಮಾಡಲಾಗುತ್ತಿಲ್ಲ. ಇನ್ನು ಚಿಕ್ಕಬಳ್ಳಾಪುರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ 30 ಕೆಜಿಯ ಸೌತೆಕಾಯಿ ಒಂದು ಮೂಟೆಗೆ 1,000ದಿಂದ 1,500 ರೂಪಾಯಿವರೆಗೆ ದುಬಾರಿಯಾಗಿದೆ. ಕೇಳಿದಷ್ಟು ಹಣ ಕೊಟ್ಟರೂ ಸೌತೆಕಾಯಿಗಳು ದೊರೆಯುತ್ತಿಲ್ಲ. ಇನ್ನು ಸಂತೆ ಮಾರುಕಟ್ಟೆಯಲ್ಲಿ ಕೆಜಿ ಸೌತೆಕಾಯಿ 60ರಿಂದ 70 ರೂಪಾಯಿಗೆ ಮಾರಾಟವಾಗುತ್ತಿದೆ. ಕೆಜಿ ಸೌತೆಕಾಯಿಗೆ 4 ಕಾಯಿಗಳು ಮಾತ್ರ ಬರುತ್ತವೆ. ಒಂದು ಸೌತೆಕಾಯಿ ಬೆಲೆ 15 ರೂಪಾಯಿ ಆಗುತ್ತಿದೆ. ಒಂದೆಡೆ ಸೌತೆಕಾಯಿ ಬೆಲೆ ರೈತರಿಗೆ ವರದಾನವಾದರೆ ಗ್ರಾಹಕರ ಜೇಬಿಗೆ ಕತ್ತರಿಯಾಗಿದೆ. ಅಂತ APM ಮಾರ್ಕೆಟ್ ಇದು ಬಿಸಿಗೆ ಜಾಸ್ತಿ ಆಗಿ ಇದು ಬಿತ್ತನೆ ಚೆನ್ನಾಗಿ ಬರ್ದಿರೋ ರೇಟ್ ಏನೈತೆ, ಬಿಸಿಕ ಕಾಯಿ ಬರ್ತಾ ಇಲ್ಲಣ್ಣ. ಇವಾಗ ಫೇಮಸ್ ಚೆನ್ನಾಗಿತ್ತು, ಬಿಸಿಗೆ ಕಾಯಿ ಬರ್ತಾ ಇಲ್ಲ. ಅದ್ರಿಗೆ ಟೆಂಪ್ರೇಚರ್ ಜಾಸ್ತಿ ಆಗೋಗ್ಬಿಟ್ಟು ಪಿಂದಿಗಳು ಬರ್ತಾ ಇಲ್ಲ, ಏನೂ ಇಲ್ಲ. ಅದರಿಂದ ಬತ್ತೋಗ್ತವೆ. ನೀರು ಇವಾಗ ಬಿಟ್ಟರೆ 2 ವರ್ಷತ್ತಾಗ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್. ರೇಟ್ ಏನೈತೆ 700-800 ರೂಪಾಯಿ. ಸೌತೆಕಾಯಿ ಬಂದು ಈಗ ಬಂದು ಒಂದು 30ರಿಂದ 35 ಕೆಜಿ ಚೀಲ ಬಂದು 1000ದಿಂದ 1200 ರೂಪಾಯಿ ಇದೆ. ಕಾರಣ ಏನು ಅಂತೇಳಂದರೆ ಬೇಸಿಗೆ, ಭಾಳ ಬೇಸಿಗೆ, ಹೆವಿ ಟೆಂಪ್ರೇಚರ್ ಇರೋದ್ರಿಂದ 10 ಫ್ಲವರ್ ಒಂದು ಸೌತೆಕಾಯಿ ಗಿಡದಲ್ಲಿ 10 ಫ್ಲವರ್ ಇದ್ದರೆ ಅದರಲ್ಲಿ ಒಂದೇ ಬರೋದು. ಈಗ 50 ಚೀಲ ಬೆಳೆಯೋಂಥ ಜಾಗದಲ್ಲಿ ಬೇರೆ 10 ಚೀಲ ಬರುತ್ತೆ. 50 ಚೀಲ ಬೆಳೆದಂಥ ರೈತನಿಗೆ ನೀನು 500 ರೂಪಾಯಿ ಬೆಲೆ ಸಿಕ್ಕಿದ್ರೆ 25,000 ಆಗುತ್ತೆ. ಅಂತ ಅದರಲ್ಲಿ 10 ಚೀಲ ಬಂದು 1,000 ರೂಪಾಯಿ ಬೆಳೆದ್ರೆ ಏನಾಗ್ತೈತೆ, 12,000ನೇ ಆಗೋದು. ಅದರಿಂದ ಈಗ 1,200 ರೂಪಾಯಿ ಬೆಲೆ ಮಾಡಿದ್ರು ರೈತನಿಗೆ ಲಾಭ ಅಂತೂ ಬರಲ್ಲ, ನಷ್ಟನೇ. ದೇಹದ ಉಷ್ಣ ಕಡಿಮೆ ಮಾಡಲು ಸೌತೆಕಾಯಿ ಮದ್ದಿನಂತೆ ಆಗಿದೆ. ಇದರಿಂದ ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಊಟದಲ್ಲಿ ನಂಚಿಕೊಳ್ಳಲು ಸೌತೆಕಾಯಿ ಉಪಯೋಗಿಸುತ್ತಿದ್ದಾರೆ. ಇನ್ನು ಕೆಲವರು ಸೌತೆಕಾಯಿ ಕಿಚಡಿ, ಜ್ಯೂಸ್ ಸೇರಿದಂತೆ ವಿವಿಧ ರೀತಿಯಲ್ಲಿ ಸೌತೆಕಾಯಿ ತಿನ್ನುತ್ತಿದ್ದಾರೆ. ಇದರಿಂದ ಸೌತೆಕಾಯಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಆದರೆ ಡಿಮ್ಯಾಂಡ್ಗೆ ತಕ್ಕಂತೆ ಸೌತೆಕಾಯಿ ಬೆಳೆಯುತ್ತಿಲ್ಲ. ಎಲ್ಲದಕ್ಕೂ ಕಾರಣ ತಾಪಮಾನ ಹೆಚ್ಚಳ. ಇನ್ನು ಟೊಮೊಟೊ, ಬದನೆಕಾಯಿ, ಮುಲ್ಲಂಗಿ, ಚಪ್ಪರದ ಅವರೆಕಾಯಿ ಸೇರಿದಂತೆ ಇತರೆ ತರಕಾರಿಗಳಿಗೂ ಸಹ ಬಿಸಿಲಿನ ತಾಪಮಾನಕ್ಕೆ ಉತ್ಪಾದನೆ ಕಡಿಮೆಯಾಗಿ ಬೆಲೆ ಏರಿಕೆ ಬಿಸಿಯಿಂದ ಗ್ರಾಹಕರು ಕಣ್ ಬಿಡುವಂತಾಗಿದೆ. ನನ್ನ ಹೆಸರು ಮುರಳಿ ಅಂತ ಸರ್. ತರಕಾರಿ ಕಮಿಷನ್ ಏಜೆನ್ಸಿ ನಾವು ಚಿಕ್ಕಬಳ್ಳಾಪುರ. ಇಲ್ಲಿ ತರಕಾರಿ ವಿಪರೀತ ಕಮ್ಮಿ ಬರ್ತಾ ಇದೆ ಸರ್. ಯಾಕಂದರೆ ಬರಗಾಲ ಹಂಗೈತೆ, ಬಿಸಿಲಿನ ತಾಪಮಾನ ಹಂಗೈತೆ. ಅದರಿಂದ ತರಕಾರಿ ಪೂರ ಕಮ್ಮಿ ಆಗಿದೆ ಸರ್. ಮೊದಲಂದರೆ ಇಲ್ಲಿ ಮಾರ್ಕೆಟಲ್ಲಿ ಹೆಂಗೆ ಬರ್ತೈತೆ ಅಂದರೆ ಸರ್, ಇಲ್ಲಿ ಗಾಡಿ ಓಡಾಡೋಕ್ಕೆ ಸಹ ಜಾಗ ಇರ್ತಾ ಇರಲಿಲ್ಲ. ಇವಾಗೆಲ್ಲ ಬೆಳಿಗ್ಗೆ 7 ಗಂಟೆಗೆ ಮಾರ್ಕೆಟ್ ಸ್ಟಾರ್ಟ್ ಇದ್ರೆ ಒಂದು 10 ಗಂಟೆಗೆಲ್ಲ ಇಲ್ಲಿ ಕ್ಲೋಸ್ ಆಗೋಗುತ್ತೆ ಮಾರ್ಕೆಟ್. ಮೊದಲಂದರೆ ದಿವಸ ಇಡೀ ಮಾರ್ಕೆಟ್ ನಡೀತಾ ಇತ್ತು. ದಿನ ತರಕಾರಿ ಬರ್ತಾಯಿತ್ತು. ಯಾವಾಗ ಬಂದರೂ ಗಿರಾಕಿಗೆ ತರಕಾರಿ ಸಿಗ್ತಾ ಇತ್ತು. ಇವಾಗೆಲ್ಲ 10 ಗಂಟೆ ಒಳಗಡೆ ಮಾರ್ಕೆಟೇ ಕ್ಲೋಸ್ ಆಗೋಗುತ್ತೆ. ಯಾವ ರೀತಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ತರಕಾರಿಗೆ? ತರಕಾರಿ ಸರ್ ವಿಪರೀತ ಡಿಮ್ಯಾಂಡ್ ಇದೆ. ಎಲ್ಲ ಕಡೆನೂ ಡಿಮ್ಯಾಂಡ್ ಇದೆ ಸರ್ ತರಕಾರಿ. ಯಾವ್ದು ಏನೇನು ರೇಟ್ ಇದೆ ಸರ್? ಇಲ್ಲಿ ಬೀನ್ಸ್ ಬಂದು ಟಾಪ್ ಕ್ವಾಲಿಟಿ ಇದ್ರೆ 130 ರೂಪಾಯಿ ಬೀನ್ಸು. ಸೌತೆಕಾಯಿ ಬಂದು 500 ರೂಪಾಯಿಂದ 850 ರೂಪಾಯಿ ಚೀಲ. ಬೀಟ್ರೋಟು ರೇಟ್ ಜಾಸ್ತಿ ಆಗಿದೆ. ಆಲೂಗಡ್ಡೆ ವಿಪರೀತ ರೇಟು. ಟೊಮೊಟೊ 300ರಿಂದ 400 ರೂಪಾಯಿ ಬಾಕ್ಸ್ ಟೊಮೊಟೊ. ಇಲ್ಲ 14 ಕೆಜಿ ಬಾಕ್ಸ್ ಟೊಮೊಟೊ 300ರಿಂದ 400 ರೂಪಾಯಿ. ಸೊ ಯಾಕೆ ಹಿಂಗಾಗಿರೋದು ಅಂತ? ಬರಗಾಲ ಹಂಗಿದೆ ಸರ್. ಇಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಿದೆ, ಅದರಿಂದ ಈ ಥರ ಆಗ್ತಿದೆ ಸರ್. ಮೊದಲು ಯಾವ ರೀತಿ ಜನ ತರ್ತಾ ಇದ್ರು ಮೂಟೆಗಳು, ಈಗ ಎಷ್ಟು ಮೂಟೆಗಳು ಬರ್ತಾ ಇದೆ? ಮೊದಲಿಗೂ ಇವಾಗೂ ಏನೋ ಕಂಪೇರ್ ಮಾಡ್ಕೊಂಡ್ರೆ ಒಂದು 20% ಸರ್ ಬರ್ತಾ ಇರೋದು ಮಾರ್ಕೆಟ್ ತರ್ತಾರೆ. ಒಂದು 10 ಚೀಲ ತರೋ ರೈತ ಇವತ್ತೆಲ್ಲ 1ರಿಂದ 2 ಚೀಲ ತರಕಾರಿ ಎತ್ಕೊಂಡ್ ಬರ್ತಾವೆ ಅಷ್ಟೇ. ಡಿಮ್ಯಾಂಡು ಅದೇ ಥರ ಇದೆ. ಡಿಮ್ಯಾಂಡು ಅದೇ ಥರ ಇದೆ ಸರ್. ಅಲ್ಲ, ಬೇರೆ ಸ್ಟೇಟ್ಗಳಿಂದ ಬರೋಂಥವ್ರೆಲ್ಲ ಯಾವ ರೀತಿ ವಾಪಸ್ ಹೋಗ್ತಾ ಇದ್ದಾರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ? ಇಲ್ಲಿ ಒಂದು 2 ದಿವಸ 3 ದಿವಸ ಬರ್ತಾರೆ ಸರ್. ಮಾರ್ಕೆಟ್ ಪೊಸಿಷನ್ನು ಮಾರ್ಕೆಟ್ ಎಲ್ಲ ನೋಡ್ತಾರೆ. ಅವ್ರಿಗಾಗೋ ಕ್ವಾಲಿಟಿ ತರಕಾರಿ ಬರ್ತಾ ಇಲ್ಲ. ಅವ್ರಿಗೆ ಆಗುವಷ್ಟು ತರಕಾರಿ ಸಿಗ್ತಾ ಇಲ್ಲ. ಇಲ್ಲಿ ಆಂಧ್ರ, ಹೈದ್ರಾಬಾದಿಂದ ಜಾಸ್ತಿ ಜನ ಬರ್ತಾರೆ. ತಮಿಳ್ನಾಡು, ಆಂಧ್ರ. ಮೊದಲು ಚಿಕ್ಕಬಳ್ಳಾಪುರ ತರಕಾರಿಗೆ ಯಾವ ರೀತಿ ಡಿಮ್ಯಾಂಡ್ ಇತ್ತು? ಯಾಕೆ ಇಲ್ಲಿ ಚಿಕ್ಕಬಳ್ಳಾಪುರ ಜಾಸ್ತಿ ಜನ ಬರ್ತಾರೆ ಹೊರತು? ಮೊದಲು ಅಂದರೆ ತರಕಾರಿ ವಿಪರೀತ ಬರ್ತಾ ಇತ್ತು ಸರ್.
ಇವಾಗ ತರಕಾರಿ ಕಮ್ಮಿ ಆಗಿದೆ, ಅದರಿಂದ ಯಾರೂ ಬರ್ತಾ ಇಲ್ಲ. ಒಟ್ನಲ್ಲಿ ಈ ಬಾರಿ ಮಳೆ ಇಲ್ಲದೆ ತಾಪಮಾನ ಹೆಚ್ಚಳದಿಂದ ಬೆಳೆಗಳಿಲ್ಲದೆ ರೈತರು ಮೊದಲೇ ತಲೆ ಮೇಲೆ ಕೈ ಹೊತ್ತು ಕುಳಿತರೆ, ಇತ್ತ ಕಡಿಮೆಯಾದ ಉತ್ಪಾದನೆಯಿಂದ ಬೆಲೆ ಏರಿಕೆ ಬಿಸಿಗೆ ಗ್ರಾಹಕರು ಪದರುಗುಟ್ಟುತ್ತಿರೋದಂತೂ ಸತ್ಯ. ಕಲ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಡಿದ ಮತ್ತಿನಲ್ಲಿ ಕಾರು ಚಾಲನೆ ಮಾಡಿ ಚಾಲಕನೊಬ್ಬ ಸರಣಿ ಅಪಘಾತ ಮಾಡಿದ್ದಾನೆ. ಅಪಘಾತದಲ್ಲಿ ಹಲವರಿಗೆ ಗಂಭೀರ ಗಾಯಗಳಾಗಿವೆ. ಚಿಂತಾಮಣಿ ನಗರದ ಪೆಟ್ರೋಲ್ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಆಂಧ್ರ ಪ್ರದೇಶದ ರಾಮಸಮುದ್ರ ಊರಿನ ಚರಣ್ ಎಂಬಾತ ಮದ್ಯ ಸೇವನೆ ಮಾಡಿ ಕಾರನ್ನ ಚಲಾಯಿಸಿಕೊಂಡು ಸ್ನೇಹಿತನೊಂದಿಗೆ ಶಿಡ್ಲಘಟ್ಟ ಮುಖ್ಯ ರಸ್ತೆಯಿಂದ ಬಾಗೇಪಲ್ಲಿ ಕಡೆಗೆ ಹೋಗುತ್ತಿದ್ದ ವೇಳೆ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ನಂತರ ಆಟೋಗೆ ಡಿಕ್ಕಿ ಹೊಡೆದಿದ್ದಲ್ಲದೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ತಾಲೂಕಿನ ಬುಕ್ಕನಹಳ್ಳಿ ಗ್ರಾಮದ ವೃದ್ಧೆ ಲಕ್ಷ್ಮಮ್ಮಗೆ ಮತ್ತು ದ್ವಿಚಕ್ರ ವಾಹನ ಸವಾರ ರಾಮಂಜಿಗೆ ಡಿಕ್ಕಿ ಹೊಡೆದು ಆದರ್ಶ ಚಿತ್ರಮಂದಿರಕ್ಕೆ ನುಗ್ಗಿದ್ದಾನೆ. ಆಟೋ ಹಾಗೂ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನಗಳು ನಜ್ಜುಗುಜ್ಜಾಗಿವೆ. ಈ ಅವಘಡದಲ್ಲಿ ಲಕ್ಷ್ಮಮ್ಮ ವೃದ್ಧೆಗೆ ಗಂಭೀರ ಗಾಯಗಳಾಗಿದ್ದು ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರಕ್ಕೆ ರವಾನಿಸಲಾಗಿದೆ. ಇನ್ನು ಸಣ್ಣ ಪುಟ್ಟ ಗಾಯಗಳಾಗಿರುವ ರಾಮಾಂಜಿ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಇನ್ನು ನಗರ ಠಾಣಾ ಪೊಲೀಸರು ಕಾರು ಚಾಲಕ ಚರಣ್ ಅವರನ್ನು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್ ರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸಮಸ್ತ ರೈತ ಬಾಂಧವರಿಗೆ ಬೋರ್ವೆಲ್ ಇತಿಹಾಸದಲ್ಲಿಯೇ ಹಿಂದೆಂದೂ ಕಾಣದ ಅತ್ಯಾಕರ್ಷಕ ರಿಯಾಯಿತಿಗಳನ್ನು ಕೊಡುತ್ತಿದ್ದಾರೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮ್ಮ ಭೂಮಿಯಲ್ಲಿಯೇ ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದಲೇ ನಿಮಗೆ ಬೋರ್ವೆಲ್ ಕೊಡಿಸಿಕೊಡುತ್ತೇವೆ. ನಮ್ಮ ರೈತ ಬಾಂಧವರಿಗೆ ಮತ್ತೊಂದು ಸಂತಸದ ಸುದ್ದಿ ಎಂದರೆ, ಆಕಸ್ಮಿಕವಾಗಿ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೈಲೂರಾದಲ್ಲಿ ಬೋರ್ವೆಲ್ ನಿಂತ ಸ್ಥಳದಲ್ಲೇ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಹಣ ವಾಪಸ್ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ಸ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಇರೋದಿಲ್ಲ. ಮತ್ತು ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಹೆಚ್ಚಿನ ಹೊರೆಯಾಗದಂತೆ ಮಾರುಕಟ್ಟೆ ಬೆಲೆಯಲ್ಲಿ ಕೇಸಿಂಗ್ ಹಾಕಿಸಿಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರು ಅಂಬರೀಶ್. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ, ಅದುವೇ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಫ್ರೀ ಡೊನೇಷನ್ನೊಂದಿಗೆ 2024-25ನೇ ಸಾಲಿಗೆ ನರ್ಸರಿಯಿಂದ 9ನೇ ತರಗತಿವರೆಗೆ ICSC ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಡಿಜಿಟಲ್ ತಂತ್ರಜ್ಞಾನದಿಂದ ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ, ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲ ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಹೆಣ್ಣು ಮಕ್ಕಳ ಭವಿಷ್ಯದ ಬುನಾದಿಯಾಗಿರುವ ಏಕೈಕ ಶಿಕ್ಷಣ ಸಂಸ್ಥೆ ಸೆಂಟ್ ಜೋಸೆಫ್ ಗೌರ್ಮೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ಮಹಿಳಾ ಶಿಕ್ಷಣ ಸಂಸ್ಥೆ.
ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗಾಗಿ ಇರುವ ಏಕೈಕ ಕಾಲೇಜು. ಶಿಸ್ತುಬದ್ಧ ಕಲಿಕಾ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ವಿಶಾಲವಾದ ತರಗತಿ ಕೊಠಡಿಗಳು, ಜಿಲ್ಲೆಯಲ್ಲಿಯೇ ಅತ್ಯುತ್ತಮವಾದ ಲ್ಯಾಬ್ ವ್ಯವಸ್ಥೆಯನ್ನ ಹೊಂದಿದೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಸಹ ಪ್ರೋತ್ಸಾಹ ನೀಡಲಾಗುತ್ತದೆ. ಹೆಣ್ಣು ಸಮಾಜಕ್ಕೆ ಹೊನ್ನು ಎಂಬ ನಾಣ್ಣುಡಿಯಂತೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಿದ ನೂರಾರು ಮಂದಿ ವಿದ್ಯಾರ್ಥಿನಿಯರು ಹಲವಾರು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವುದು ಈ ಶಿಕ್ಷಣ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ PU ಕಾಲೇಜ್, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156270178, ಮೊಬೈಲ್ ಸಂಖ್ಯೆ 9741670812. ಬೆಸ್ಟ್ PU ಕಾಲೇಜ್, ನಂಬಿಕೆಗೆ ಮತ್ತೊಂದು ಹೆಸರೇ ಬೆಸ್ಟ್ PU ಕಾಲೇಜ್. ಸ್ಥಳ CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ನೀಟ್ 2023 ಪರೀಕ್ಷೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಪ್ರಥಮ. 3 ವಿದ್ಯಾರ್ಥಿಗಳು ಉಚಿತ ವೈದ್ಯಕೀಯ ಸೀಟ್ಗಳನ್ನು ಪಡೆದಿದ್ದಾರೆ. ಎಕ್ಸಲೆಂಟ್ ರಿಸಲ್ಟ್ಸ್ ಇನ್ IIT JEE 2023. ಎಕ್ಸಲೆಂಟ್ PUC ರಿಸಲ್ಟ್ಸ್ ಇನ್ 2023. PUC 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ವಿಜ್ಞಾನ ವಿಭಾಗ PCMB ನೀಟ್ ಪ್ಲಸ್ CET, PCMB IIT JEE CET ಹಾಗೂ PCMC IIT JEE CET. ವಾಣಿಜ್ಯ ವಿಭಾಗ EBCS CA ಆರ್ ಫೌಂಡೇಶನ್. SSLCಯಲ್ಲಿ ಕನಿಷ್ಠ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳನ್ನು ಸಹ ದಾಖಲಾತಿ ಮಾಡಿಕೊಂಡು ಸಾಧನೆಯ ದಾರಿ ತೋರಿಸುತ್ತಿರುವ ಏಕೈಕ ಕಾಲೇಜ್ ಬೆಸ್ಟ್ PU ಕಾಲೇಜ್. ವಿಶೇಷ ಸೂಚನೆ, ಟಾಪರ್ಸ್ಗಳಿಗೊಂದು ಸಂತಸದ ಸುದ್ದಿ, ಕೇವಲ 1 ರೂಗೆ ವರ್ಷದ ವಿದ್ಯಾಭ್ಯಾಸ. ಒಟ್ಟು ಸೀಟ್ಗಳು 10% ವಿದ್ಯಾರ್ಥಿಗಳಿಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845634201. Another number 9535553012. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು, ಜಡಲತಿಮ್ಮನಹಳ್ಳಿ, ನಂದಿಗೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2024-25ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB PCMCS ವಾಣಿಜ್ಯ ವಿಭಾಗ, EBAS EBACS ಡಿಗ್ರಿ, BCom BBA MCom. 100% ಫಲಿತಾಂಶ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನ ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜು ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜು. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. LKGಯಿಂದ 10ನೇ ತರಗತಿಯವರೆಗೆ 2024-25ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹುಲುಕುಡಿ ಬೆಟ್ಟದ ತಪ್ಪಲಿನಲ್ಲಿ ಇರುವ 1115 ವರ್ಷಗಳ ಇತಿಹಾಸವಿರುವ ಮುಕ್ಕಣ್ಣೇಶ್ವರ ಸಾನ್ನಿಧ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿವಿಧ ಶುಭ ಕಾರ್ಯಗಳಿಗೆ ನೂತನ ಮಾದರಿಯ ತಂತ್ರಜ್ಞಾನಗಳ ವಿಶೇಷತೆಗಳಿಂದ ನಿರ್ಮಾಣವಾಗಿರುವ ಹಳ್ಳಿಯಲ್ಲಿ ಮದುವೆ ಕಲ್ಯಾಣ ಮಂಟಪ. ಕ್ಯಾಮೆರಾಮನ್ಗಳ ಕೈ ಚಳಕವಿಲ್ಲದೆ ಫೋಟೋ ಸೆರೆ ಹಿಡಿಯಬಹುದು. ನೈಸರ್ಗಿಕವಾಗಿ ಡೆಕೋರೇಷನ್ ರೂಪಿಸಲಾಗಿದೆ. ವೈಭವೀಕರಣಗೊಂಡ ದೀಪಾಲಂಕಾರಗಳಿವೆ. ಪ್ರಕೃತಿಯಂತೆ ಹೋಲುವ ವಧುವರರ ವೇದಿಕೆ ಇದೆ. ಐಷಾರಾಮಿ ಪೀಠೋಪಕರಣಗಳ ಅಳವಡಿಕೆ ಇದೆ. ಊಟೋಪಚಾರಗಳ ವಿಷಯದಲ್ಲಿ ಯಾವುದೇ ರಾಜಿ ಇರುವುದಿಲ್ಲ. ಸುಸಜ್ಜಿತವಾದ ಪಾರ್ಕಿಂಗ್ ಸೌಲಭ್ಯವಿದೆ. ಪ್ರಕೃತಿಯ ಮಡಿಲಿನಲ್ಲಿ ಆಟೋಪಕರಣಗಳ ಅಳವಡಿಕೆ ಇದೆ. AC ಹೊಂದಿರುವ ಕೊಠಡಿಗಳಿವೆ. ಈ ಎಲ್ಲಾ ವಿಶೇಷತೆಗಳುಳ್ಳ ಸೌಲಭ್ಯಗಳು ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮ ಕೈಗೆಟುಕುವ ದರದಲ್ಲಿ ನಾವೇ ಸ್ವತಃ ಸಂಪೂರ್ಣವಾಗಿ ಬುಕಿಂಗ್ ತೆಗೆದುಕೊಂಡು ನಿಮ್ಮ ಶುಭ ಕಾರ್ಯಗಳ ಸಂಭ್ರಮಕ್ಕೆ ಕಾರಣರಾಗುತ್ತೇವೆ. ಈ ಎಲ್ಲಾ ವಿಶೇಷತೆಗಳು ನಮ್ಮ ಹಳ್ಳಿಯಲ್ಲಿ ಮದುವೆ ಕಲ್ಯಾಣ ಮಂಟಪದಲ್ಲಿ ಮಾತ್ರ ಲಭ್ಯವಾಗುತ್ತದೆ. ಸ್ಥಳ ಹುಲುಕುಡಿ ಬೆಟ್ಟ, ಮಾಡೇಶ್ವರ ಗ್ರಾಮ, ದೊಡ್ಡಬೆಳವಂಗಲ ಹೋಬಳಿ, ದೊಡ್ಡಬಳ್ಳಾಪುರ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980544666. ಮತ್ತೊಂದು ಸಂಖ್ಯೆ 9591239666. ಇಲ್ಲೊಂದು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ಮೂಲಭೂತ ಸೌಕರ್ಯಗಳು ಮಾತ್ರ ಮರೀಚಿಕೆಯಾಗುತ್ತಿದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಸುಮಾರು 10 ವರ್ಷಗಳಿಂದ
ಹೌದು, ಹೀಗೆ ಸ್ವಚ್ಛತೆ ಇಲ್ಲದ ಚರಂಡಿ, ಕೆಲಸ ಮಾಡದೆ ಮೂಲೆ ಸೇರಿರುವ ಶುದ್ಧ ಕುಡಿಯುವ ನೀರಿನ ಘಟಕ, ಈ ದೃಶ್ಯಗಳೆಲ್ಲ ಕಂಡುಬರೋದು ಗೌರಿಬಿದನೂರು ತಾಲೂಕಿನಲ್ಲಿ. ಅಂದಹಾಗೆ ಗೌರಿಬಿದನೂರು ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ ಸಂದರ್ಭದಲ್ಲಿ 4-5 ಪಂಚಾಯಿತಿಗಳಿಂದ ಕೆಲವೊಂದಷ್ಟು ಗ್ರಾಮಗಳನ್ನ ಒಳಪಡಿಸಿಕೊಳ್ಳಲಾಗಿತ್ತು. ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾಗಲೇ ಮೂಲಭೂತ ಸೌಕರ್ಯಗಳನ್ನ ಕಂಡಿದ್ದ ಗ್ರಾಮಗಳಲ್ಲಿ ಇದೀಗ ಕಂದಾಯ ಮಾತ್ರ ಜಾಸ್ತಿಯಾಗಿ ಸ್ವಚ್ಛತೆ ಮರೀಚಿಕೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಏನು ಗೌರಿಬಿದನೂರು ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಿದಂಥ ಸಂದರ್ಭದಲ್ಲಿ 4-5 ಪಂಚಾಯಿತಿಗಳಿಂದ ಕೆಲವಾರು ಗ್ರಾಮಗಳನ್ನ ಅದಕ್ಕೆ ಒಳಪಡಿಸಿಕೊಂಡಿರ್ತಾರೆ. ಆದರೆ ಗ್ರಾಮ ಪಂಚಾಯಿತಿಗಳಲ್ಲಿದ್ದಾಗಲೇ ಅಲ್ಲಿ ಮೂಲಭೂತ ಸೌಕರ್ಯಗಳು, ನೀರು, ಚರಂಡಿ, ಲೈಟಿನ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಈಗ ನಗರಸಭೆ ಸೇರಿಸ್ಕೊಂಡ ಮೇಲೆ ಕಂದಾಯ ಜಾಸ್ತಿ ಆಗಿದೆ ಹೊರತು ಅವ್ರಿಗಾಗಿರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿದೆ. 5 ದಿನಕ್ಕೊಂದು ನೀರು ಬರುತ್ತೆ, ಚರಂಡಿಗಳು ಕ್ಲೀನ್ ಮಾಡಲ್ಲ, ರಸ್ತೆ ಕ್ಲೀನ್ ಮಾಡಲ್ಲ, ಲೈಟುಗಳು ಹಾಕಲ್ಲ. ಇದೊಂದು ಇವ್ರಿಗಿಲ್ಲಿ ನಗರಸಭೆಗೆ ಸೇರಿರ್ತಕ್ಕಂಥ ಗ್ರಾಮಗಳಿಗೆ ಒಂದು ದೌರ್ಭಾಗ್ಯನೇ ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಕಂದಾಯ ಮಾತ್ರ ಜಾಸ್ತಿ ಮಾಡಿದರೆ, ಇರ್ತಕ್ಕಂಥ ಕಂದಾಯ ಪಂಚಾಯಿತಿಗಳಿಗಿಂತಲೂ ನಗರಸಭೆಗೆ ಸೇರಿದ ಮೇಲೆ ಕಂದಾಯ ಜಾಸ್ತಿ ಆಗಿದೆ ವಿನಃ ಯಾವುದೇ ಮೂಲಸೌಕರ್ಯಗಳಿಲ್ಲ. ಆದ್ದರಿಂದ ಇದ್ರ ಜನ ಖಂಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ನಗರದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗುತ್ತಿದ್ದು, ಚರಂಡಿಗಳೆಲ್ಲ ಕಸ ತುಂಬಿ ಗಬ್ಬು ನಾರುತ್ತಿದೆ. ಅಧಿಕಾರಿಗಳು ಮಾತ್ರ ನಿದ್ರೆಗೆ ಜಾರಿದಂತೆ ಕಾಣುತ್ತಿದೆ. ಒಟ್ನಲ್ಲಿ ನಗರ ಪ್ರದೇಶ ಅಭಿವೃದ್ಧಿಯಾಗಲೆಂದು ಪುರಸಭೆಯಿಂದ ನಗರಸಭೆ ಮೇಲ್ದರ್ಜೆಗೆ ಏರಿಸಿದ್ರೂ ಸಹ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳದೆ ಇರುವುದು ವಿಪರ್ಯಾಸವೇ ಸರಿ. ಚರಂಡಿಯಲ್ಲಿ ಸರಿಯಾಗಿ ಅನುಷ್ಠಾನ ಮಾಡಿಕೊಡ್ಬೇಕಾಗಿ 2-3 ಸಾರಿ ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ. ಅದು ಕೇರ್ ತಗೊಳ್ಳಿಲ್ಲ, ಏನಿಲ್ಲ, ಬಂದು ಸುಮ್ಮನೆ ವಿಸಿಟ್ ಹಾಕಿ ಹೋಗ್ತಾ ಇದ್ದಾರೆ. ಸರಿಯಾಗೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಇದು ನಮ್ಮದು ಇಲ್ಲ ಕ್ಲೋಸ್ ಮಾಡಿ ಹೊಸ್ದಾಗಾದರೂ ಚರಂಡಿ ಹಾಕ್ಸ್ಕೊಡೋಕೆ ಹೇಳಬೇಕು. ಇಲ್ಲ ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಳಗಡೆ ತನಕ ಎತ್ತಿಬಿಟ್ಟು ಎಲ್ಲ ಕ್ಲೀನಾಗಿ ರೆಡಿ ಮಾಡಬೇಕು. ಇಬ್ಬರು 3 ಮಕ್ಕಳು ಬಿದ್ದಿದ್ರಾಗ ಡೆತ್ ಆಗಿದ್ದಾರೆ. ಅವತ್ತಿಂದ ಯಾರು ಕೇರ್ ಮಾಡ್ಕೊತಿಲ್ಲ. ಪಂಚಾಯತಿ ಹೋಗ್ಬೇಕಾದ್ರೆ ಕ್ಲೀನ್ ಮಾಡ್ತಿದ್ರು. ನಗರಸಭೆ ಆದಾಗಿಂದ ಊಟರು ಒಂದು ಸರಿಯಾಗಿ ಕೇರ್ ತಗೊತಾ ಇಲ್ಲ. ಎಷ್ಟು ಮನೆಗಳಿದೆ ಈ ಗ್ರಾಮದಲ್ಲಿ? ಸರ್ ಒಂದು 130-135 ಮನೆ. ಇನ್ನು ಬೇರೆ ಏನಾದರೂ ಸಮಸ್ಯೆ ಇದೆ? ನಗರಸಭೆಗೆ ಸೇರಿದ ಮೇಲೆ ಈ ಥರ ಸಮಸ್ಯೆ ಆಗ್ತದೆ? ಪಂಚಾಯಿತಿಯಲ್ಲಿದ್ದಾಗ ನಗರಸಭೆ ಆದಾಗ ಇನ್ನು ಪಂಚಾಯತಿ ಇರೋಬೇಕಾದ್ರೆ ಕೆಳಗಡೆ ಆಳೆ ತನಕ ಕ್ಲೀನ್ ಮಾಡ್ತಿದ್ರು, ಜನಗಳು ಇಲ್ದು ಅಲ್ಲೇ ತನಕ. ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ವಾಲಿಬಾಲ್ ಆಡುವಾಗ 2 ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ 2 ಗಾಯಗೊಂಡು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪರ ಮತ್ತು ವಿರುದ್ಧವಾಗಿ 2 ಪ್ರಕರಣಗಳು ದಾಖಲಾಗಿವೆ. ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಟವಾಡುವಾಗ 2 ಗುಂಪುಗಳ ನಡುವೆ ನಡೆದ ಘರ್ಷಣೆಯಲ್ಲಿ 2 ಗಾಯಗೊಂಡು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೆಂಚರ್ಲಹಳ್ಳಿ ಠಾಣೆಯಲ್ಲಿ ಪರ ಮತ್ತು ವಿರುದ್ಧವಾಗಿ 2 ಪ್ರಕರಣಗಳು ದಾಖಲಾಗಿವೆ. 2 ತಂಡಗಳು ಆಟವಾಡುತ್ತಿದ್ದಾಗ ಚೆಂಡು ಆಚೆ ಹೋಗಿದೆ. ಚೆಂಡು ಆಚೆ ಹೋಗಿರುವುದು ಇನ್ ಅಂತ ಒಂದು ಟೀಮ್, ಔಟ್ ಎಂದು ಮತ್ತೊಂದು ತಂಡದ ನಡುವೆ ವಾಗ್ವಾದ ನಡೆದಿದೆ ಎಂದು ತಂಡದ ಗಾಯಾಳು ಗೋವರ್ಧನ್ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಆಟ ಮುಗಿದು ನಾನು ಮನೆಯ ಬಳಿ ಇದ್ದಾಗ ಗ್ರಾಮದಲ್ಲಿನ ಕೆಲವರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಏಕಾಏಕಿ ಜಗಳ ತೆಗೆದು ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಗೋವರ್ಧನ್, ನಾನು ಕನ್ಸಿಟಲ್ಲಿರೋದು. ಅಲ್ಲಿ ವಾಲಿಬಾಲ್ ಆಡ್ತಾ ಇದ್ದರೆ ನರೇಂದ್ರ ಅಂತ ಬಂದು ಮಚ್ ತಗೊಂಡು ಬಂದು ಕೈಗೆ ತಲೆಗೆ ಹಾಕಿದ್ರು. ಮತ್ತು ಗಣೇಶಪ್ಪ ಅವ್ರ ಮಗ ಸೀನಾ ಅಂತ, ಮಾರ್ಕೊಂಡಪ್ಪ ಮಂಜುನಾಥ್ ಅಂತ, ಮತ್ತು ಇನ್ನು ಅವ್ರ ಮಗ ನರೇಂದ್ರ ಮಣಿ, ಮತ್ತು ಬಾಲಾಜಿ, ಮತ್ತು ಅನಿಲು, ಅಶೋಕು, ಮತ್ತು ಅವ್ರ ಮಹೇಶ್ ಅಂತ ಅವರೆಲ್ಲ ಗುಂಪು ಎಲ್ಲರೂ ಯಾವ್ದ್ರಲ್ಲಿ ಹೊಡೆದಿತ್ತು? ಕಟ್ಟಿಗೆಯನ್ನು ಮತ್ತು ಮಚ್ ತಗೊಂಡು ಯಾವ ಕಾರಣಕ್ಕೆ ಗಲಾಟೆ ಆರಂಭ ಆಯಿತು? ವಾಲಿಬಾಲ್ ಆಡ್ತಿದ್ವಿ. ಜನ ಸ್ವಲ್ಪ ಕಿರಿಕಿರಿ ಮಾಡಿ ಅವ್ರು ಓಟ. ಇನ್ನು ವಿರುದ್ಧವಾಗಿ ಮತ್ತೊಂದು ತಂಡದ ಗಾಯಾಳು ನರಸಿಂಹಪ್ಪ ಸಹ ಗೋವರ್ಧನ್ ತಂಡದ ವಿರುದ್ಧ ಹಲ್ಲೆಯ ಆರೋಪ ಮಾಡಿ ದೂರು ನೀಡಿದ್ದಾರೆ.
ಗ್ರಾಮದ ಗಣೇಶಪ್ಪನವರ ಮನೆಯಲ್ಲಿ ಇದ್ದಾಗ ಗ್ರಾಮದ ಗೋವರ್ಧನ್, ಭಾನುಪ್ರಕಾಶ್, ಬಾಬು, ಮಧುಸೂದನ್, ಕಾರ್ತಿಕ್, ಲೋಕೇಶ್, ಮನೋಜ್, ಶಂಕರಪ್ಪ, ರಾಜಶೇಖರ್, ಸಿದ್ದೇಪಲ್ಲಿ ಗ್ರಾಮದ ಹರೀಶ್, ಶಶಿಕುಮಾರ್, ಭರತ್ ಕುಮಾರ್ ಕೈಗಳಲ್ಲಿ ದೊಣ್ಣೆ ಹಿಡಿದುಕೊಂಡು ನರೇಂದ್ರ ಅವರನ್ನು ಅಟ್ಟಿಸಿಕೊಂಡು ಬಂದು ಜಗಳ ಮಾಡುತ್ತಿದ್ದರು. ನಾನು ಅಡ್ಡ ಹೋಗಿ ಬಿಡಿಸಲು ಹೋದಾಗ ಎಲ್ಲರೂ ಕೈಗಳಿಂದ ಹಲ್ಲೆ ಮಾಡಿದರು. ಗೋವರ್ಧನ್ ನರೇಂದ್ರನಿಗೆ ಚಾಕುವಿನಿಂದ ತಿವಿಯಲು ಬಂದಾಗ ತಪ್ಪಿಸಿಕೊಂಡು ಓಡಿ ಹೋಗಲು ಯತ್ನಿಸಿದರೂ ಸಹ ಬಿಡದೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಗ್ರಾಮದ ಕೆಲವರು ಬಂದು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಗಾಯಾಳು ನರಸಿಂಹಪ್ಪ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗೋವರ್ಧನ್ನ ಯೋಗಕ್ಷೇಮ ವಿಚಾರಿಸಲು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಆಸ್ಪತ್ರೆಗೆ ಭೇಟಿ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಹಲ್ಲೆ ಮಾಡಿರುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಜರುಗಿಸದಿದ್ದರೆ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ಅವರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವರೇನು ಮಾಡ್ತಾರೆ ಅಂತ ನೋಡ್ತೀವಿ. ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ 3 ಗಂಟೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿಯಾಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಎಲ್ಲಾ ವಾಹನಗಳ ಬ್ಯಾಟರಿಗಳು ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, ಬಿಬಿ ರಸ್ತೆ, NS7, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಜನತೆಗೊಂದು ಸುವರ್ಣ ಅವಕಾಶ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ರಿಯಾಯಿತಿ ದರದಲ್ಲಿ ಆರೋಗ್ಯ ತಪಾಸಣೆ. ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ನಮ್ಮಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಅಲ್ಟ್ರಾಸೌಂಡ್, ಮೆಡಿಕಲ್ ಲ್ಯಾಬೊರೇಟರಿ, ಫಿಸಿಯೋಥೆರಪಿ, ಇಸಿಜಿ, 2D ಇಕೋ ಟೆಸ್ಟ್, ENT ಕನ್ಸಲ್ಟೇಷನ್ ಹಾಗೂ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಗಳು ಲಭ್ಯ. ವಿಶೇಷ ಸೂಚನೆ, ಸಿಟಿ ಸ್ಕ್ಯಾನ್, ಎಕ್ಸ್ರೇ, ಲ್ಯಾಬೊರೇಟರಿ ಸೌಲಭ್ಯವು ದಿನದ 24 ಗಂಟೆಯೂ ದೊರೆಯುತ್ತದೆ ಹಾಗೂ ಹೋಮ್ ಕಲೆಕ್ಷನ್ ಸರ್ವಿಸ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಆದ್ಯ ಸ್ಕ್ಯಾನಿಂಗ್ ಪಾಯಿಂಟ್, ಸ್ಥಳ ಡಿವಿಜಿ ರೋಡ್, 21ನೇ ವಾರ್ಡ್, ನಿಯರ್ ಕೋರ್ಟ್ ಕಾಂಪ್ಲೆಕ್ಸ್, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362197377. Nandi Hillview International School is delighted to announce the starting of its campus from this academic year. The brand new extensive campus is situated on a 5.5-acre area at Ketanahalli Main Road, Hariharapura, Chikballapur, which is just 5 kilometers away from Chikballapur.
Nandi Hillview International School follows both the CBSE and the state syllabus, which is carefully designed and prepared by academic experts keeping the learning standards in mind. Ultimately, Nandi Hillview International School aims to churn out truly global citizens of tomorrow who are fully equipped with all the basic life skills needed to survive, compete and excel in the challenging and ever-changing world. So come, join hands with Nandi family and make progress. ನಮಸ್ಕಾರ. ಯಾವುದೇ ಒಂದು ಸ್ಥಳೀಯ ಸಂಸ್ಥೆ ಅಭಿವೃದ್ಧಿ ಆಗಬೇಕು ಅಂದರೆ ಅದು ತನ್ನ ತೆರಿಗೆ ಮೂಲಗಳನ್ನ ಅವಲಂಬನೆ ಮಾಡಿರುತ್ತೆ. ಹಾಗಾಗಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆ ಕೂಡ ಅದರ ತೆರಿಗೆ ಮೂಲಗಳನ್ನೇ ಅವಲಂಬನೆ ಮಾಡಿಕೊಂಡಿರೋದ್ರಿಂದ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ 2024-25 ಸಾಲಿನ ಆಸ್ತಿ ತೆರಿಗೆಯನ್ನು ಏಪ್ರಿಲ್ 30ರೊಳಗೆ ನೀವು ಪಾವತಿ ಮಾಡಿದ್ರೆ 5% ರಿಬೇಟ್ ಸಿಗುತ್ತೆ. ಹಾಗೆಯೇ ಮೇ ಮತ್ತು ಜೂನಲ್ಲಿ ಸಿಕ್ಕಿದ್ರೆ ರಿಬೇಟ್ ಸಿಗೋಲ್ಲ, ಯಾವುದೇ ಬಡ್ಡಿನ ವಿಧಿಸೋಲ್ಲ. ಹಾಗೆ ಜುಲೈಯಿಂದ ನೀವು ಕಟ್ಟಿದ್ರೆ 2% ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಸ್ತಿ ಮಾಲೀಕರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಏಪ್ರಿಲ್ 30ರೊಳಗಡೆ ಎಲ್ಲರೂ ತಮ್ಮ ಆಸ್ತಿಯ ತೆರಿಗೆಯನ್ನು ಕಟ್ಟಿದ್ರೆ ತಮಗೂ ಅನುಕೂಲ ಆಗುತ್ತೆ, ಹಾಗೆ ಸ್ಥಳೀಯ ಸಂಸ್ಥೆಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊ. ವಾಲಿಬಾಲ್ ಆಡುವ ವಿಚಾರಕ್ಕೆ ಗ್ರಾಮದಲ್ಲಿ ಘರ್ಷಣೆಯಾಗಿ ಘಟನೆಗೆ ರಾಜಕೀಯ ಪ್ರೇರೇಪಣೆ ಮಾಡಿ ವಿಷಬೀಜ ಬಿತ್ತಿದ್ದಾರೆಂದು ಕನಿಶೆಟ್ಟಿಹಳ್ಳಿ ಗ್ರಾಮಸ್ಥರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಳೆದ ಏಪ್ರಿಲ್ 26ರಂದು ಲೋಕಸಭಾ ಚುನಾವಣೆ ನಡೆದು ಸಂಜೆ ಗ್ರಾಮದ ಹೊರವಲಯದಲ್ಲಿ ವಾಲಿಬಾಲ್ ಆಡುವ ವಿಚಾರಕ್ಕೆ ಹುಡುಗರ ಮಧ್ಯೆ ಘರ್ಷಣೆಯಾಗಿ ಘಟನೆ ವಿಕೋಪಕ್ಕೆ ತಿರುಗಿ ಸ್ಥಳಕ್ಕೆ ಗ್ರಾಮಸ್ಥರು ಆಗಮಿಸಿ ಯುವಕರಿಗೆ ತಿಳಿ ಹೇಳಿ ಕಳುಹಿಸಿದ್ದಾರೆ. ಸಂಜೆ ಘಟನೆ ಮರುಕಳಿಸಿ ಯುವಕರ ಮಧ್ಯೆ ವಾಗ್ವಾದ ನಡೆದು ಅವರು ದೊಣ್ಣೆ ಲಾಂಗು ಹಿಡಿದು ಜಗಳದಲ್ಲಿ ಗಾಯಪಡಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಘಟನೆ ಕುರಿತು ವಿಚಾರಣೆ ನಡೆಸಿ ಪರಸ್ಪರ ನೀಡಿದ ದೂರಿನ ಅನ್ವಯ ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ కైగొండిದ್ದಾರೆ. ఆడికి రద్దయిపోయా మళ్ళా కాల గంటకి కాసులోకి వచ్చినారు, ముందు తాగిన్నారు. ఇంకా పిల్లలతో ఇంకా ఒక 5 జనం జమ చేసుకున్నారు. చిద్దేపల్లి కాసులతో తోడుకొచ్చినారు. ఊర్లోకి వచ్చినాడు. ఊర్లోకి వచ్చి ఈడు ఎడగా ఉండే ఈడు ఇంటికాడ చేరేసుకొని కూర్చునుకోంటే నేను బూత్కి యూత్ల జనాలు వస్తే పోతా ఉంటే ఒక్కాగిచ్చుకొని జనాలతో ఓటేపిస్తూ ఉన్నా. నేను ఈడు కూతులు పెట్టానా షాకెత్తుకొని వచ్చేసాను. షాకెత్తుకొని వచ్చేప్పటికి మేము లేస్తేమి అరే వాడి ఇంటికాడ కరెక్ట్గా వచ్చేసాక షాకెత్తుకొని వచ్చింది. ఆ షాకెత్తుకొని కూతులు పెట్టినాక మిద్దుల మీద రాళ్ళు పోసుకొని రేమో పెరా 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 అని రాళ్ళు వచ్చేసి వాళ్ళు రాళ్ళతో ఇసురుతా ఉండింది. దాంట్లో వాడు దొన్ని అక్కడి ఇంకా కట్లు దొన్నిలు కొడవాళ్ళంతా ఎత్తుకొని వచ్చారు. అప్పుడు వీళ్ళు నరకుతాడు అని చెప్పి వాడు నరకుతాడు పెరుక్కునేపాటికి ఏల్తగే వాడు చక్ల. అప్పుడు కొడివిలు ఇద్దరు ఎత్తుకొని వచ్చారు. నరికే దీంట్లో ఎవడని చెప్పి మా పిల్లగాడు కొడిలు పట్టుకుని నిల్లవాళ్ళు చాలా దౌర్జన్యంగా పిల్లలు చాలా దౌర్జన్యంగా మళ్ళాడుతా ఉన్నారు. పెద్దోళ్ళు కూడా వాళ్ళు మర్యాద ఇలా ఇది పాన్ ప్రకారంగా వాళ్ళు గెస్సేసుకొని వీళ్ళు ఈ పని చేసినారు. ಇನ್ನು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಘಟನೆ ಕುರಿತು ಸಮಗ್ರ ಮಾಹಿತಿ ತಿಳಿಯದೆ ಗ್ರಾಮದಲ್ಲಿ ರಾಜಕೀಯ ವಿಷಬೀಜ ಬಿತ್ತಿ ರಾಜಕೀಯ ಪ್ರೇರೇಪಿಸಿ ಇಲ್ಲಸಲ್ಲದ ಆರೋಪಗಳು ಮಾಡಿ ಜನರ ಮಧ್ಯೆ ರಾಜಕೀಯ ವಿಷಬೀಜ ಬಿತ್ತುವುದು ಸರಿಯಿಲ್ಲವೆಂದು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಘಟಕದ ಅಧ್ಯಕ್ಷ ಶಂಕರಪ್ಪ ಆರೋಪಿಸಿದರು. ಕನಿಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಡ್ತಿದ್ದ ಹುಡುಗರು ಪಕ್ಷಾತೀತವಾಗಿ ಆಡ್ತಾ ಇದ್ದರು, ಕೆಲವು ವರ್ಷಗಳಿಂದ ಆಡ್ತಾ ಇದ್ದರು. ಆದರೆ ವಿನಾಕಾರಣ ಗಲಾಟೆ ಮಾಡಿಕೊಂಡು ಮತ್ತು ಇದಕ್ಕೆ ರಾಜಕೀಯ ಬೆಳೆದು ವಿನಾಕಾರಣ ಮಾಜಿ ಶಾಸಕರಿಗೆ ಏನು ತಿಳಿಯದೆ ಈ ಥರ ಹೇಳಿಕೆ ನೀಡಿರೋದು ವಿನಾಕಾರಣ, ಇದು ಸುಳ್ಳು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಅವರು ಒಂದು 10 ಜನ ಹುಡುಗರನ್ನು ಕರ್ಕೊಂಡ್ಬಂದು ಅವರು ಒಬ್ಬರು ಗೋವರ್ಧನ್ ಅಂತ ಹೇಳಿ, ಇನ್ನೊಬ್ಬರು ಭಾನುಪ್ರಕಾಶ್, ಒಂದು 10 ಜನ ಹುಡುಗರು ಗುಂಪು ಕಟ್ಕೊಂಡು ಊರಲ್ಲೆಲ್ಲ ಕಲ್ಲುಗಳು ದೊಣ್ಣೆಗಳು ಎತ್ಕೊಂಡ್ಬಂದು ಲಾಂಗ್ಗಳು ಮಚ್ಚುಗಳು ಎತ್ಕೊಂಡ್ಬಂದು ಯೋಜನೆ ಮಾಡಿರ್ತಾರೆ. ಇಲ್ಲಿ ನಡೆದ ಘಟನೆ ಮಾಜಿ ಶಾಸಕರು ಸುಮ್ಮನೆ ರಾಜಕೀಯ ಬೆರೆಸಿ
ಅದನ್ನು ವಿಷ ಬೀಜ ಬಿತ್ತಿ ಸುಮ್ಮನೆ ಇಲ್ಲಿಸಲ್ಲದ ಆರೋಪಗಳನ್ನು ನಮ್ಮ ಸಚಿವರ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಘಟನೆಗೂ ಸಚಿವರಿಗೂ ರಾಜಕೀಯಕ್ಕೂ ಸಂಬಂಧನೇ ಇಲ್ಲ. ಅದು ವಾಲಿಬಾಲ್ ಹತ್ರ ಯಾರೋ ಹುಡುಗರು ಆಡ್ಕೊಂಡಿದ್ದ ಗಲಾಟೆ, ಅದು ಒಂದು. ಮತ್ತು ಆ ಗಲಾಟೆ ಆಗಿದ ತಕ್ಷಣ ದೊಡ್ಡವರು ಹಿರಿಯರು ಹೋಗಿ ದಂಡಿಸಿ ಮಾತಾಡೋಕ್ಕೆ ಹೋದರೆ ಅವ್ರ ಮೇಲೆ ಚಾಕು ಮಚ್ಚುಗಳಿಂದ ಏನೋ ಒಂದು ಇದು ಮಾಡಿದ ತಕ್ಷಣ ಅವ್ರ ಹತ್ರ ಇರೋ ಲಾಂಗು ಮೊಚ್ಚು ಅಂತ ತೋರಿಸ್ತಿದಾರಲ್ಲ, ಅದನ್ನು ಎತ್ಕೊಂಡೋಗಿ ಮನೇಲಿ ಇಟ್ಕೊಳ್ಳೋಕೆ ಹೋದರೆ ಅದನ್ನು ಎತ್ಕೊಂಡು ಹಾಕ್ತಾ ಇದ್ದಾರೆ ಸುಧಾಕರ್ ರೆಡ್ಡಿ ಪಾರ್ಟಿಯವರು, ಸಚಿವರು ಪಾರ್ಟಿಯವರು ಅಂತ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವರು ಸುಮ್ಮನೆ ಇಲ್ಲಿಸಲ್ಲದ ಆರೋಪಗಳು ನಿಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಪ್ಪ, ರಮೇಶ್, ಗ್ರಾಮಸ್ಥರಾದ ನರಸಿಂಹಪ್ಪ, ಗಣೇಶಪ್ಪ, ಚಿಕ್ಕಕೋನಪ್ಪ, ಶಿವಶಂಕರ್, ರಾಮಕೃಷ್ಣಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಇಡೀ ಗ್ರಾಮವನ್ನ ತಳಿರು ತೋರಣಗಳಿಂದ ಅಲಂಕರಿಸಿದ್ರು. ಉತ್ಸವ ಮೂರ್ತಿಗೆ ಪ್ರಾತಃ ಕಾಲದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಪಂಚಾಮೃತಾಭಿಷೇಕ ನೆರವೇರಿಸಿ ವಜ್ರಾಂಗೀಯವನ್ನ ತೊಡಗಿಸಿ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ರಥವನ್ನ ಬಣ್ಣದ ಹೂಗಳಿಂದ ಸಿಂಗಾರಗೊಳಿಸಲಾಗಿದ್ದು ಭಕ್ತರ ಮನ ಸೆಳೆಯುವಂತಿತ್ತು. ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳ ವಾದ್ಯಗಳೊಂದಿಗೆ ಪ್ರದಕ್ಷಿಣೆ ಹಾಕಿ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ಬ್ರಹ್ಮ ರಥೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಭಕ್ತಿ ಭಾವ ಮೆರೆದಿದ್ದಾರೆ. ದೇವರಿಗೆ ಹರಕೆ ಹೊತ್ತ ಭಕ್ತರು ಮಜ್ಜಿಗೆ, ಪಾನಕ ಮತ್ತು ಪ್ರಸಾದವನ್ನ ಭಕ್ತಾದಿಗಳಿಗೆ ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿ ವರಲಕ್ಷ್ಮಿ, ಬಿ ಚನ್ನರಾಯಪ್ಪ, ಮುನಿಸ್ವಾಮಿ, ಭೈರಪ್ಪ, ರಾಮಪ್ಪ, ಸಿ ವೆಂಕಟರೆಡ್ಡಿ, ಎ ವೆಂಕಟರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಅನೂರು ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಹಲವಾರು ಸಂಪ್ರದಾಯಗಳ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಹ್ಮರಥೋತ್ಸವಕ್ಕೆ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು. ಇದಕ್ಕೂ ಮೊದಲು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆಗಳನ್ನ ಭಕ್ತರ ಸಮ್ಮುಖದಲ್ಲಿ ಸಲ್ಲಿಸಲಾಯಿತು.
ಸಂಪ್ರದಾಯದಂತೆ ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರು ಗೋವಿಂದ ಗೋವಿಂದ ಎನ್ನುವ ಗೋವಿಂದ ನಾಮ ಸ್ಮರಣೆಯೊಂದಿಗೆ ರಥವನ್ನ ಎಳೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಊರು ಸುತ್ತ ರಥದಲ್ಲಿ 3 ಸುತ್ತು ಎಳೆಯುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ರಥೋತ್ಸವದ ಅಂಗವಾಗಿ ಭಕ್ತರಿಗೆ ಪಾನಕ, ಕೋಸಂಬರಿ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ವಿಶೇಷವಾಗಿ ಅಂದರೆ ಇವಾಗ ರಥೋತ್ಸವ ಆದಮೇಲೆ ಇದು ಈ ಊಟದ ವ್ಯವಸ್ಥೆ ಎಲ್ಲ ನಮ್ಮ ಸ್ವಂತದ್ದು. ಊರಿನ ಜನಕ್ಕೂ ಈ ಊಟಕ್ಕೆ ಸಮಾರಾಧನೆಗೂ ಸಂಬಂಧನೇ ಇರೋದಿಲ್ಲ. ಅದು ಮೊದಲಿನಿಂದ ಹಂಗೆ ನಾವು ಮಾಡೋದು. ಮತ್ತು 5 ಗಂಟೆಯಿಂದ 8 ಗಂಟೆವರೆಗೂ ಆರ್ಕೆಸ್ಟ್ರಾ ಇಟ್ಟಿದೆ, ಈ ಯುವಕರ ಗುಂಪು. ನಾಳೆ ಸಂಜೆ ಮತ್ತು ರಾತ್ರಿ 12 ಗಂಟೆಯಿಂದ ಪಲ್ಲಕ್ಕಿ ಇದೆ, ತುಂಬ ಜೋರಾಗಿ ಮಾಡ್ತೀರಿ. ಬೆಳಗ್ಗೆ 6 ಗಂಟೆವರೆಗೂ ಅದು ಮುಗಿಸ್ಕೊಂಡು ಮತ್ತೆ ನಾಳೆ ಇದು ಏನು ಕುಂದ್ರಿ ಮೊಲ ತಗೊಂಡು ಸಾರ್ಬಾಟ ಅಂತ ಬಿಡ್ತಾರೆ. ಆಮೇಲೆ ನಾಟಕ ಇದೆ, ನಮ್ಮೂರಿನಾಗ ಅವ್ರನ್ನ ಕಲ್ತಿದ್ದಾರೆ, ಡ್ರಾಮಾ ದಾನೇಶ್ವರ ವೀರ ಮಾಡ್ತಾರೆ. ಅದನ್ನು 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಮತ್ತು ನಾಳೆದ್ದು ವಸಂತೋತ್ಸವ ಅಂತಿದೆ. ಮೊದಲಿನಿಂದ 5 ದಿವಸ 5 ಕಾರ್ಯಕ್ರಮಗಳು ನಡೀತದೆ. ಪಾಂಪ್ಲೇಟು ಹಂಗೆ ಇದೆ. ಅದು ತುಂಬ ಫ್ರೀಯಾಗಿ, ತುಂಬ ನೀಟಾಗಿ, ಸಂತೋಷವಾಗಿ ಮಾಡ್ತೀವಿ. ಇದ್ರ ಬಗ್ಗೆ ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಅನಿಷ್ಟ ಪದ್ಧತಿಯೊಂದು ಬೆಳಕಿಗೆ, ದೇಗುಲಕ್ಕೆ ದೇಣಿಗೆ ಕೊಟ್ಟಿಲ್ಲ ಎಂದು ಶವ ಸಂಸ್ಕಾರಕ್ಕೆ ಅಡ್ಡಿ, ಮುಖಂಡರ ವಿರುದ್ಧ ವ್ಯಾಪಕ ಆಕ್ರೋಶ. ಉಷ್ಣಕ್ಕೆ ಮನೆಮದ್ದಾದ ಸೌತೆಕಾಯಿ, ಗಗನಕ್ಕೇರಿದ ಬೆಲೆ, ಗ್ರಾಹಕರ ಜೇಬಿಗೆ ಬಿದ್ದ ಕತ್ತರಿ. ಕುಡುಕ ಚಾಲಕನ ಅವಾಂತರ, ಸರಣಿ ಅಪಘಾತ, ಹಲವರಿಗೆ ಗಂಭೀರ ಗಾಯ. ನಗರಸಭೆಯಾಗಿ ಮೇಲ್ದರ್ಜೆಗೇರಿದ ಪುರಸಭೆ, ಮೂಲಭೂತ ಸೌಕರ್ಯಗಳು ಮರೀಚಿಕೆ, ಅಧಿಕಾರಿಗಳಿಗೆ ಸ್ಥಳೀಯರಿಂದ ಹಿಡಿಶಾಪ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. Peace.